ಸಾವಿರಾರು ಅಭಿಮಾನಿಗಳಿಂದ ರಾಜಕುಮಾರನಿಗೆ ನಮನ. ಪುನೀತ್ಗೆ ನಮನ ಕಾರ್ಯಕ್ರಮಕ್ಕೆ ಫಿಲ್ಮ್ ಚೇಂಬರ್ ಪ್ಲಾನ್ ಏನು? ಭಜರಂಗಿ 2 ಪ್ರೀ ರಿಲೀಸ್ನಲ್ಲಿ ಡಲ್ ಆಗಿದ್ರ ಪುನೀತ್? ದಲಿತ ಅಸ್ತ್ರ ಪ್ರಯೋಗಿಸಿದ ಬಿಜೆಪಿಗೆ ಸಿದ್ದು ಕೌಂಟರ್ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೀಪಾವಳಿ ಹಬ್ಬದ ದಿನವೂ ಪರಮಾತ್ಮನ ದರ್ಶನಕ್ಕೆ ಜನಸಾಗರ. ಎತ್ತಿನ ಗಾಡಿಯಲ್ಲಿ ಬಂದ ಅಭಿಮಾನಿಗಳ ಬಗ್ಗೆ ಶಿವಣ್ಣ ಹೇಳಿದ್ದೇನು? ಪುನೀತ್ ನಮನ ಕಾರ್ಯಕ್ರಮಕ್ಕೆ ಫಿಲ್ಮ್ ಚೇಂಬರ್ ಸಿದ್ಧತೆ ಹೇಗಿದೆ? ನೋಡೋಣ ಅಪ್ಪುಗೆ ನಮನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪುನೀತ್ ಸಮಾಧಿ ದರ್ಶನಕ್ಕೆ ಎತ್ತಿನ ಗಾಡಿ ಜೊತೆ ಬಂದಿದ್ದ ಅಭಿಮಾನಿಗಳನ್ನ ನಟ ಶಿವರಾಜ್‌ಕುಮಾರ್ ಭೇಟಿ ಮಾಡಿದ್ರು. ಈ ವೇಳೆ ಅಭಿಮಾನಿಗಳು ಶಿವಣ್ಣನ ಕಾಲು ಮುಟ್ಟಿ ನಮಸ್ಕರಿಸಿದ್ರು. ಬಳಿಕ ಎತ್ತುಗಳನ್ನ ಮುಟ್ಟಿ ಶಿವಣ್ಣ ನಮಸ್ಕಾರ ಮಾಡಿದ್ರು. ಸದಾಶಿವನಗರದ ಮನೆಯಿಂದ ಹೊರಗೆ ಬಂದ ರಾಘವೇಂದ್ರ ರಾಜ್‌ಕುಮಾರ್ ಕೂಡ ಎತ್ತುಗಳಿಗೆ ಬಾಳೆಹಣ್ಣು ತಿನ್ನಿಸಿದ್ರು. ಎತ್ತಿನ ಗಾಡಿ ಜೊತೆ ಬಂದ ಫ್ಯಾನ್ಸ್ ಭೇಟಿ ಮಾಡಿದ ಬಳಿಕ ನಟ ಶಿವರಾಜ್‌ಕುಮಾರ್ ಮಾತನಾಡಿದ್ರು. ಅಭಿಮಾನಿಗಳ ಪ್ರೀತಿಗೆ ಏನ್ ಕೊಟ್ಟರು ಕಡಿಮೆ. ಅಭಿಮಾನಿಗಳ ಋಣವನ್ನ ತೀರಿಸಲಾಗಲ್ಲ. ಎಲ್ಲರಿಗೂ ನೋವಿದ್ದರೂ ಸಹ ಮನೆ ಬಳಿ ಬರ್ತಾ ಇದ್ದಾರೆ. ಅಪ್ಪು ಅಷ್ಟೊಂದು ಪ್ರೀತಿ ಗಳಿಸಿದ್ದಾನೆ. ಅಭಿಮಾನಿಗಳ ಜೊತೆ ನಾವು ಯಾವಾಗಲೂ ಜೊತೆಗಿರ್ತೀವಿ ಅಂತಾನೂ ಶಿವಣ್ಣ ಹೇಳಿದ್ರು. ಶಿವಣ್ಣನ ಮನೆ ಹತ್ತಿರ ಬಂದ ಬಳಿಕ ಅಪ್ಪು ಅಭಿಮಾನಿ ದಯಾನಂದ್ ಮಾತನಾಡಿದ್ರು. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಪಾವಗಡದಿಂದ ಎತ್ತಿನ ಬಂಡಿಯಲ್ಲಿ ಹೊರಟ್ವಿ. ನಾನು ಪಕ್ಕಾ ಅಪ್ಪು ಅಭಿಮಾನಿ. ರೈತರ ಬಗ್ಗೆ ಅಪ್ಪುಗೆ ಅಪಾರ ಕಾಳಜಿ. ಹಾಗಾಗಿ ಎಲ್ರಿಗೂ ಅನುಕೂಲ ಮಾಡಿರೋ ಅಪ್ಪುಗೆ ಸಮಾಧಿ ದರ್ಶನ ಪಡೆಯಲು ಎತ್ತಿನ ಬಂಡಿಯಲ್ಲೇ ಬಂದ್ವಿ ಅಂತನೂ ದಯಾನಂದ್ ಹೇಳಿದ್ರು. ನವೆಂಬರ್ 16ರಂದು ಪುನೀತ್ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ಅಂತ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಜಯರಾಜ್ ಹೇಳಿದ್ದಾರೆ. ನವೆಂಬರ್ 16ರ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತೆ. ಈ ವೇಳೆ ಸ್ಯಾಂಡಲ್ವುಡ್ ಗಣ್ಯರು ಅಪ್ಪುಗೆ ನಮನ ಸಲ್ಲಿಸಲಿದ್ದಾರೆ ಅಂತಲೂ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾರಾ ಗೋವಿಂದು, ಪ್ಯಾಲೇಸ್ ಗ್ರೌಂಡ್ನ ಇಂಡೋರ್ ಆಡಿಟೋರಿಯಂನಲ್ಲಿ ಅಪ್ಪುಗೆ ನಮನ ಸಲ್ಲಿಸಲಾಗುತ್ತೆ. ಚಿತ್ರರಂಗದವರಿಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮ ಇದಾಗಿದ್ದು ರಾಜ್ ಕುಟುಂಬದ ಸದಸ್ಯರು ಭಾಗಿಯಾಗಲಿದ್ದಾರೆ. ಅಭಿಮಾನಿಗಳು, ಸಾರ್ವಜನಿಕರು ಮಾಧ್ಯಮದ ಮೂಲಕ ಕಾರ್ಯಕ್ರಮ ನೋಡಿ ಅಂತ ಸಾರಾ ಗೋವಿಂದು ಮನವಿ ಮಾಡಿದ್ದಾರೆ. ಸಂಗೀತ ನಮನ ಕಾರ್ಯಕ್ರಮದ ಉಸ್ತುವಾರಿಯನ್ನ ಗುರು ಕಿರಣ್ ವಹಿಸಿಕೊಂಡಿದ್ದಾರೆ ಅಂತಲೂ ಅವರು ತಿಳಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿಂದು ಜಿಮ್ ರವಿ ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಚಾಮುಂಡಿ ದೇವಿ ಬಳಿ ಬೇಡ್ಕೊಂಡ್ರು. ಈ ವೇಳೆ ದೇವಿಗೆ ಪೂಜೆ ನೆರವೇರಿಸಿ ಕರ್ಪೂರ ಬೆಳಗಿ ನೆಚ್ಚಿನ ನಟ ಅಪ್ಪುಗಾಗಿ ಪ್ರಾರ್ಥಿಸಿದ್ರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ರುದ್ರಾಪುರದ ಸೇವಾನಗರದಲ್ಲಿ ಅಪ್ಪುಗೆ ಪದ್ಮಶ್ರೀ ಪ್ರಶಸ್ತಿ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪುನೀತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಸಿಹಿ ಹಂಚಿ ಶಾಲಾ ಮಕ್ಕಳಿಂದ ಪುನೀತ್ ನಟಿಸಿದ ಚಿತ್ರದ ಹಾಡುಗಳನ್ನು ಹಾಡಿಸಿದ್ದಾರೆ. ಗ್ರಾಮದ ಪ್ರವೇಶ ದ್ವಾರದ ಬಳಿ ಪುನೀತ್ ನಾಮಫಲಕ ಅಳವಡಿಸಿ ಪದ್ಮಶ್ರೀ ನೀಡುವಂತೆ ಒತ್ತಾಯಿಸಿದ್ದಾರೆ. ಸಾವಿಗೂ ಮುನ್ನ ನಟ ಪುನೀತ್ ರಾಜ್‌ಕುಮಾರ್ ವಾರದ ಹಿಂದೆ ಫಿಸಿಯೋಥೆರಪಿ ಮಾಡಿಸಿಕೊಂಡಿದ್ರು. ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಂಡಿದ್ದರಿಂದ ಡಾಕ್ಟರ್ ಪಳನಿವೇಲು ಅನ್ನೋ ವೈದ್ಯರಿಂದ ಮಲ್ಲೇಶ್ವರಂನಲ್ಲಿ ಚಿಕಿತ್ಸೆ ಪಡೆದಿದ್ರು. ಡ್ಯಾನ್ಸ್ ಫೈಟ್ ದೃಶ್ಯಗಳಲ್ಲಿ ಹೆಚ್ಚಾಗಿ ಭಾಗಿಯಾಗಿದ್ದರಿಂದ ಸೊಂಟ ನೋವು ಬಂದಿರಬಹುದು ಅಂತ ಅಪ್ಪು ಅಂದ್ಕೊಂಡಿದ್ರಂತೆ. ಪುನೀತ್ಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಪಳನಿವೇಲು ಟಿವಿ9 ಜೊತೆ ಮಾತನಾಡಿದ್ದಾರೆ. ಸೊಂಟದಲ್ಲಿ ನೋವು ಕಾಣಿಸಿದ್ದರಿಂದ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದಿದ್ರು. ಅಂದು ಅಪ್ಪು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ಚಿಕಿತ್ಸೆ ನಂತರ ಅವರು ಕಾಲ್ ಮಾಡಿ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಫಿಸಿಯೋಥೆರಪಿ ಬಳಿಕ ಅವರು ಆರೋಗ್ಯವಾಗಿದ್ರು. ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಇರಲಿಲ್ಲ ಅಂತನೂ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಪಳನಿವೇಲು ಹೇಳಿದ್ದಾರೆ. ಅಪ್ಪು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ರಾಮಚರಣ್ ತೇಜ ಹೇಳಿದ್ದೇನು? ಭಜರಂಗಿ 2 ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಅಪ್ಪು ಡಲ್ ಆಗಿದ್ದ ಬಗ್ಗೆ ಶಿವಣ್ಣ ತಿಳಿಸಿದ್ದೇನು? ಅಪ್ಪು ಸಮಾಧಿ ದರ್ಶನ ಪಡೆದು ಅಭಿಮಾನಿಗಳ ಕಣ್ಣೀರ ಧಾರೆ. ನೋಡೋಣ ಅಪ್ಪು ಅಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸದಾಶಿವನಗರದಲ್ಲಿರೋ ಪುನೀತ್ ರಾಜ್‌ಕುಮಾರ್ ಮನೆಗೆ ಭೇಟಿ ಕೊಟ್ಟಿದ್ದ ತೆಲುಗು ನಟ ರಾಮಚರಣ್ ತೇಜ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಅಪ್ಪು ಭಾವಚಿತ್ರಕ್ಕೆ ಪುಷ್ಪ ಸುರಿದು ಕೈ ಮುಗಿದು ನಮಿಸಿದ್ದಾರೆ. ಈ ವೇಳೆ ಅಪ್ಪು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಟ ರಾಮಚರಣ್ ತೇಜ್ ಪ್ರಾರ್ಥಿಸಿದ್ರು.
ಮೆಗಾಸ್ಟಾರ್ ಚಿರಂಜೀವಿ ಪುತ್ರ ರಾಮ್ ಚರಣ್ ತೇಜ ನಟ ಶಿವರಾಜ್ ಕುಮಾರ್ ಮನೆಗೂ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು. ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರೋ ಶಿವಣ್ಣ ಮನೆಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಪುನೀತ್ ನಿಧನದ ಬಗ್ಗೆ ಇಂಚಿಂಚು ಮಾಹಿತಿ ಪಡೆದು ಅಲ್ಲಿಂದ ತೆರಳಿದ್ರು. ಈ ವೇಳೆ ರಾಮ್ ಚರಣ್ ತೇಜಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಾಥ್ ಕೊಟ್ರು. ಪುನೀತ್ ಕುಟುಂಬಸ್ಥರು ಮತ್ತು ಶಿವಣ್ಣಗೆ ಸಾಂತ್ವನ ಹೇಳಿದ ನಟ ರಾಮ್ ಚರಣ್ ತೇಜ್, ಪುನೀತ್ ರಾಜ್ಕುಮಾರ್ ನಿಧನ ಅತಿ ದೊಡ್ಡ ನಷ್ಟ ಅಂತ ಹೇಳಿದ್ರು. ನಮ್ಮ ಸ್ವಂತ ಕುಟುಂಬದ ಸದಸ್ಯನನ್ನ ಕಳೆದುಕೊಂಡಂತಾಗಿದೆ. ಈಗಲೂ ಪುನೀತ್ ನಿಧನದ ಸುದ್ದಿ ನಂಬೋದಕ್ಕೆ ಆಗ್ತಿಲ್ಲ. ಆ ಸುದ್ದಿಯನ್ನ ಅರಗಿಸಿಕೊಳ್ಳಲು ಆಗ್ತಿಲ್ಲ. ನಮ್ಮ ಮನೆಗೆ ಬಂದಾಗ ಪುನೀತ್ ತುಂಬಾ ಆತ್ಮೀಯವಾಗಿ ಇರ್ತಿದ್ರು. ಮಾನವೀಯ ಮೌಲ್ಯಗಳನ್ನ ಪುನೀತ್ರಿಂದ ಕಲಿಯಬೇಕು. ವಿ ಲವ್ ಯು ಪುನೀತ್ ರಾಜ್ಕುಮಾರ್ ಅಂತ ಭಾವುಕರಾದ್ರು. ಭಜರಂಗಿ 2 ಪ್ರೀ ರಿಲೀಸ್ ಈವೆಂಟ್ ವೇಳೆ ಅಪ್ಪು ಡಲ್ ಆಗಿದ್ರು ಅಂತ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಅಪ್ಪು ಮಂಕಾಗಿದ್ದ ಬಗ್ಗೆ ಪತ್ನಿ ಗೀತಾ ಹೇಳಿದ್ರು. ಆದ್ರೆ ಶೂಟಿಂಗ್ ಮುಗಿಸಿ ಬಂದಿದ್ರಿಂದ ಏನೋ ಸುಸ್ತಾಗಿರ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಅಪ್ಪು ಫಿಸಿಯೋ ಮಾಡಿಸಿಕೊಂಡ ಬಂದ ವಿಷಯ ಆಮೇಲೆ ಗೊತ್ತಾಯ್ತು. ಯಾವುದೇ ಸೂಚನೆ ಇರಲಿಲ್ಲ. ನೆಗ್ಲೆಕ್ಟ್ ಮಾಡೋಕೆ ಆಗುತ್ತಾ? ಹಾಗಿದ್ದಿದ್ರೆ ನಾನೇ ಚೆಕ್ ಮಾಡಿಸೋಕೆ ಅಪ್ಪುಗೆ ಹೇಳ್ತಿದ್ದೆ ಅಂತ ಶಿವಣ್ಣ ಹೇಳಿದ್ದಾರೆ. ಪುನೀತ್ ಇಲ್ಲ ಅಂತ ಹೇಳೋಕೆ ಕಷ್ಟ ಆಗ್ತಿದೆ ಅಂತ ನಾಗವಾರದಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನಮ್ಮನ್ನ ಹೇಗೆ ಬಿಟ್ಟು ಹೋದ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇದನ್ನ ಯಾವಾಗ ಸುಧಾರಿಸಿಕೊಳ್ತೀವೋ ಗೊತ್ತಿಲ್ಲ. ಊಟ ಮಾಡಿದ್ರು, ಮಲಗಿದ್ರು, ಅಪ್ಪು ನೆನಪು ಕಾಡ್ತಿದೆ. ಅಪ್ಪು ಇಲ್ಲ ಅನ್ನೋ ನೋವನ್ನ ಮರೆಯೋಕೆ ಆಗ್ತಿಲ್ಲ ಅಂತ ಬೆಂಗಳೂರಿನ ನಾಗವಾರದಲ್ಲಿ ನಟ ಶಿವರಾಜ್ ಕುಮಾರ್ ಮನದಾಳ ವ್ಯಕ್ತಪಡಿಸಿದ್ದಾರೆ. ನಟ ಶಿವರಾಜ್ ಕುಮಾರ್ ಮನೆಗೆ ಪತ್ರಕರ್ತ ನಕ್ಕೀರನ್ ಗೋಪಾಲ್ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿದವರು, ಪುನೀತ್ ರಾಜ್ಕುಮಾರ್ ನಿಧನದ ಸುದ್ದಿ ನಂಬಲು ಆಗ್ತಿಲ್ಲ. ಕಡಿಮೆ ಸಮಯದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನ ಅಪ್ಪು ತೋರಿಸಿಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ರನ್ನ ವೀರಪ್ಪನ್ ಅಪಹರಿಸಿದ್ದಾಗ ಸಂಧಾನಕ್ಕೆ ನಾನು ಹೋಗಿದ್ದೆ. ಆಗ ರಾಜ್ಕುಮಾರ್ಗೆ ಅಪ್ಪು ಚಿಂತೆ ಹೆಚ್ಚಾಗಿತ್ತು. ಅಪ್ಪು ಬಿಸ್ನೆಸ್ ಅಂತ ಹೋಗ್ತಿದ್ದಾನೆ, ಅವನು ನಟನಾದ್ರೆ ಸಾಕು ಅಂತ ರಾಜ್ಕುಮಾರ್ ಹೇಳಿದ್ರು. ಅದನ್ನ ನಾನು ಪುನೀತ್ ರಾಜ್ಕುಮಾರ್ಗೂ ಹೇಳಿದ್ದೆ ಅಂತ ನಕ್ಕೀರನ್ ಗೋಪಾಲ್ ಹೇಳಿದ್ದಾರೆ. ನಾಡು ದೇಶ ಕಂಡ ಅಪ್ರತಿಮ ನಟನನ್ನ ಕಳೆದುಕೊಂಡಿದ್ದೇವೆ ಅಂತ ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕಲಾಕ್ಷೇತ್ರದಲ್ಲಿ ಜನಿಸಿದ್ರು. ಅಪ್ಪು ಜನಸೇವೆ ಮಾಡಿದ್ರು. ಕಳಸಾ ಬಂಡೂರಿ ಹೋರಾಟಕ್ಕೂ ನೈತಿಕ ಬೆಂಬಲ ನೀಡಿದ್ರು. ಉತ್ತರ ಕರ್ನಾಟಕದಲ್ಲಿ ಅಪ್ಪು ಹೆಸರಲ್ಲಿ ಸರ್ಕಾರ ಫಿಲ್ಮ್ ಸಿಟಿ ನಿರ್ಮಿಸೋದ್ರ ಜತೆ IAS ಕೋಚಿಂಗ್ ಸೆಂಟರ್ ಕೂಡ ಮಾಡಲಿ. ಅಲ್ಲದೆ ಪುನೀತ್ ರಾಜ್ಕುಮಾರ್ಗೆ ಭಾರತ ಸರ್ಕಾರ ಪದ್ಮಶ್ರೀ ಘೋಷಿಸಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಅಪ್ಪು ಸಮಾಧಿ ದರ್ಶನಕ್ಕೆ ಫ್ಯಾನ್ಸ್ ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಅಲ್ಲದೆ ಪುನೀತ್ ರಾಜ್ಕುಮಾರ್ ಸಮಾಧಿ ಬಳಿ ಕಣ್ಣೀರ ಕೋಡಿನೇ ಹರಿಸುತ್ತಿದ್ದಾರೆ. ಈ ವೇಳೆ ಅಪ್ಪು ಹಲವರಿಗೆ ಸಹಾಯ ಹಸ್ತ ಚಾಚಿದ ವಿಷಯ ನೆನೆದು ಭಾವುಕರಾದರು. ಮಹಿಳೆಯರು, ಪುಟ್ಟ ಮಕ್ಕಳು, ವೃದ್ಧರು ಸೇರಿ ಹಲವರು ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ಸಮಾಧಿ ದರ್ಶನ ಪಡೆದರು. ಬಿಜೆಪಿಯವರು ಸಂವಿಧಾನಕ್ಕೆ ವಿರುದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ದೇಕೆ? ನವೆಂಬರ್ 8ರಂದು ಅರುಣ್ ಸಿಂಗ್ ಬೆಂಗಳೂರಿಗೆ ಬರ್ತಾ ಇರೋದು ಯಾಕೆ? ದೀಪಾವಳಿಗೆ ಹಸಿರು ಪಟಾಕಿ ದರ ಎಷ್ಟಿದೆ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾನು ದಲಿತರ ಬಗ್ಗೆ ಮಾತನಾಡಿದ್ದು ತಪ್ಪಿದ್ರೆ ಅಂದೇ ವಿರೋಧಿಸುತ್ತಿದ್ರು. ಆದರೆ ಈ ಬಿಜೆಪಿಯವರು ಸುಖಾಸುಮ್ಮನೆ ಧರಣಿ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಈ ಬಿಜೆಪಿಯವರು ಸಂವಿಧಾನಕ್ಕೆ ವಿರುದ್ಧ ಇರೋರು ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ನಾವು ಅಂಬೇಡ್ಕರ್ ಸಂವಿಧಾನ ದಲಿತರ ಪರವಾಗಿರುವವರು, ನಾನೇ ಹಾಗೆ ಹೇಳಿದ್ರೆ ದಲಿತರು ಸಮಾವೇಶದಲ್ಲಿ ವಿರೋಧಿಸುತ್ತಿದ್ರು ಅಂತ ಬಿಜೆಪಿ ಧರಣಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಬಂದು 3 ವರ್ಷಗಳೇ ಕಳೆದರೂ ಒಂದು ಸರ್ಕಾರಿ ಉದ್ಯೋಗ ಕೊಟ್ಟಿಲ್ಲ, ಒಬ್ಬರಿಗೆ ಒಂದೇ ಒಂದು ಮನೆ ಕೊಟ್ಟಿಲ್ಲ, ಇವರೇನು ಜನಸೇವೆ ಮಾಡ್ತಾರೆಂದು ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಅಲ್ಲದೆ ಇವರಿಂದ ನಾವು ಕಲಿಯಬೇಕಾಗಿರೋದು ಏನೂ ಇಲ್ಲ ಅಂತ ಬಿಜೆಪಿಗರ ವಿರುದ್ಧ ಹರಿಹಾಯ್ದಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಇಲ್ಲದಿದ್ದರೆ ದಲಿತರಿಗೆ ರಕ್ಷಣೆ ಸಿಗ್ತಿರಲಿಲ್ಲ. ಅಂತ ಅಂಬೇಡ್ಕರ್ ಸಂವಿಧಾನಕ್ಕೆ ಅಗೌರವ ತೋರಿದ್ದು ಬಿಜೆಪಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಸಂವಿಧಾನದ ವಿರುದ್ಧ ಮಾತನಾಡಿದ್ರು. ಆಗ ಗೋವಿಂದ ಕಾರಜೋಳ ಎಲ್ಲಿ ಹೋಗಿದ್ದಾರೆಂದು ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಬಿಜೆಪಿಯವರಿಗೆ ನೈತಿಕತೆಯೇ ಇಲ್ಲವೆಂದು ಕಿಡಿಕಾರಿದ್ರು. ದಲಿತ ನಾಯಕರನ್ನ ಮುಗಿಸಬೇಕು ಎಂಬ ಬಿಜೆಪಿ ಆರೋಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಶ್ರೀನಿವಾಸ್ ಪ್ರಸಾದ್ರನ್ನ ಸಚಿವರನ್ನಾಗಿ ಮಾಡಿದ್ದು ಯಾರು? HC ಮಹದೇವಪ್ಪ ಲೋಕೋಪಯೋಗಿ ಸಚಿವರಾಗಿದ್ದರು. H ಆಂಜನೇಯ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಡಾಕ್ಟರ್ G ಪರಮೇಶ್ವರ್ ಉಪಮುಖ್ಯಮಂತ್ರಿಗಳಾಗಿದ್ದರು. ಇದನ್ನೆಲ್ಲ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ.
ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನವೆಂಬರ್ 8ರಂದು ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಬೈ ಎಲೆಕ್ಷನ್ ಫಲಿತಾಂಶದ ಅವಲೋಕನ ಸಂಬಂಧ ಅರುಣ್ ಸಿಂಗ್ ಸಭೆ ನಡೆಸಲಿದ್ದು, ಸಭೆಯಲ್ಲಿ ಸಿಎಂ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ನವೆಂಬರ್ 10ರಂದು ಅರುಣ್ ಸಿಂಗ್ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಅಂತ ಹೇಳಲಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನಲ್ಲಿ ಈ ಬಾರಿ ಹಸಿರು ಪಟಾಕಿಗಳ ಮಾರಾಟ ನಡೀತಾ ಇದೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ಹಸಿರು ಪಟಾಕಿ ತಯಾರಾಗಿರುವ ಹಿನ್ನೆಲೆ ಕಳೆದ ವರ್ಷಕ್ಕಿಂತ ಈ ಬಾರಿ ಪಟಾಕಿ ದರದಲ್ಲಿ 10% 15% ಹೆಚ್ಚಳವಾಗಿದೆ. ಕಳೆದ ವರ್ಷ ಹಸಿರು ಪಟಾಕಿಗಳ ಬಗ್ಗೆ ವ್ಯಾಪಾರಸ್ಥರಿಗೆ ಗೊಂದಲ ಇತ್ತು. ಈ ಬಾರಿ ಅಂತಹ ಗೊಂದಲಗಳಿಲ್ಲದೆ ಹೋದ್ರೂ ನಿರೀಕ್ಷಿಸಿದ ಮಟ್ಟಿಗೆ ವ್ಯಾಪಾರ ಆಗ್ತಿಲ್ಲ ಅಂತ ವ್ಯಾಪಾರಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 8ರಿಂದ ರಾಜ್ಯದಲ್ಲಿ ಅಂಗನವಾಡಿಗಳು ಪುನಾರಂಭ ಆಗ್ತಿರುವ ಹಿನ್ನೆಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಅಂಗನವಾಡಿ ಆರಂಭದ ವಿಚಾರವನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಗಮನಕ್ಕೆ ತರಬೇಕು. ಅಲ್ಲದೆ ಅಂಗನವಾಡಿಗೆ ಆಗಮಿಸುವ ಮಕ್ಕಳಿಗೆ ಪೋಷಕರ ಅನುಮತಿ ಪತ್ರ ಕಡ್ಡಾಯ. ಮಕ್ಕಳ ಪೋಷಕರು ಸಹ 2 ಡೋಸ್ ಲಸಿಕೆ ಪಡೆದಿರಬೇಕು ಅಂತ ತಿಳಿಸಲಾಗಿದೆ. ಕೊರೋನಾ ಪಾಸಿಟಿವಿಟಿ ದರ 2% ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಮಾತ್ರ ಅಂಗನವಾಡಿ ಆರಂಭಕ್ಕೆ ಅವಕಾಶ ನೀಡಲಾಗಿದೆ. ಸಿನಿಮೆಯ ರೀತಿಯಲ್ಲಿ ಆರೋಪಿಗಳು ಕದ್ದಿದ್ದ ಬೊಲೆರೋ ಕಾರು ನೆಲಮಂಗಲದ ರೈಲ್ವೆ ನಿಲ್ದಾಣದ ಬಳಿ ಪತ್ತೆಯಾಗಿದೆ. ತಮಿಳುನಾಡಿನಲ್ಲಿ ಆರೋಪಿಗಳು ಕಾರು ಕಳವು ಮಾಡಿದ್ರು. ಕಾರಿನ ಮಾಲೀಕರ ಸಂಬಂಧಿಕರು ಫಾಲೋ ಮಾಡಿದ ವೇಳೆ ಗನ್ ತೋರಿಸಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ತಮಿಳುನಾಡಿನ ಹೊಸೂರಿನ ರಾಕೇಶ್ ಅನ್ನೋರ್ಗೆ ಸೇರಿದ ಬೊಲೆರೋ ವಾಹನವನ್ನ ಕದ್ದಿದ್ರು. ಕಲಬುರಗಿಯಲ್ಲಿ 5 ಸಾವಿನ ಮನೆ ಸೇರಿದ್ದೇಕೆ? ಮಾರಕಾಸ್ತ್ರಗಳಿಂದ ಯುವಕನನ್ನ ಕೊಚ್ಚಿ ಕೊಲೆ ಮಾಡಿದ್ದೆಲ್ಲಿ? ಬೆಂಬಲ ಬೆಲೆಯಲ್ಲಿ ಭತ್ತ ಖರೀದಿ ಬಗ್ಗೆ ಸಿಎಂ ಹೇಳಿದ್ದೇನು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಬಲ ಬೆಲೆಯಲ್ಲಿ ಭತ್ತ ಖರೀದಿಗೆ ಸರ್ಕಾರ ತೀರ್ಮಾನಿಸಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಭತ್ತ ಖರೀದಿ ಕೇಂದ್ರ ಆರಂಭಿಸೋಕೆ ರೈತರಿಂದ ಬೇಡಿಕೆ ಇದ್ದು ಭತ್ತ ಖರೀದಿ ಪ್ರಕ್ರಿಯೆ ಆರಂಭಿಸೋಕೆ ಸೂಚಿಸಲಾಗಿದೆ. ದೀಪಾವಳಿ ಮುಗಿದ ತಕ್ಷಣವೇ ಭತ್ತ ಖರೀದಿ ಆರಂಭಿಸುತ್ತೇವೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ಸಚಿವ ಸಂಪುಟ ಉಪಸಮಿತಿಯಲ್ಲಿ ತೀರ್ಮಾನಿಸಲಾಗಿದೆ ಅಂತ ಹೇಳಿದರು. ಈ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋಕೆ ನಿರ್ಧಾರ ಮಾಡಿದ್ದು ಸಚಿವ ಸಂಪುಟ ಸಭೆಯಲ್ಲಿ ದಿನಾಂಕ ನಿಗದಿ ಮಾಡ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನು ಹಾನಗಲ್ ಸೋಲಿನ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಹಾನಗಲ್ ಚುನಾವಣೆಯನ್ನ ಸಾಮೂಹಿಕವಾಗಿ ಎದುರಿಸಿದ್ದೇವೆ. ಹೀಗಾಗಿ ಅವರಿವರ ಮೇಲೆ ಹಾಕದೆ ಎಲ್ಲರೂ ಸೋಲಿನ ಹೊಣೆ ಹೊರಬೇಕಾಗುತ್ತೆ. ಎಲ್ಲೆಲ್ಲಿ ನಮಗೆ ಹಿನ್ನಡೆ ಆಗಿದೆ ಆ ಬಗ್ಗೆ ಅವಲೋಕನ ಮಾಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಜೆಡಿಎಸ್ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದು, ಪ್ರಾಥಮಿಕ ಪರೀಕ್ಷೆ ಯಾವುದೇ ಸ್ಥಾನ ಇಲ್ಲ ಅನ್ನೋದು ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬಿಜೆಪಿ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುತ್ತಿದೆ, ಕಾಂಗ್ರೆಸ್ ಕೂಡ ಪ್ರಾದೇಶಿಕ ಪಕ್ಷವಾಗಿ ಇಳಿಯುತ್ತದೆ. ಸಿಎಂ ತವರು ಜಿಲ್ಲೆಯ ಕ್ಷೇತ್ರದಲ್ಲಿ ಸೋತಿದ್ದಾರೆ, ಒಪ್ಪುವೆ. ಆದರೆ ಚಾಮುಂಡೇಶ್ವರಿಯಲ್ಲಿ ಸ್ವತಃ ಸಿಎಂ ಆಗಿದ್ದವರೇ ಸೋತ್ರಲ್ಲ. ಒಂದೇ ಒಂದು ಸೋಲು ಎಲ್ಲವನ್ನೂ ತೀರ್ಮಾನ ಮಾಡಲ್ಲ ಅಂತ ಈಶ್ವರಪ್ಪ ತಿಳಿಸಿದ್ದಾರೆ. ಸಿಂದಗಿಯಲ್ಲಿ ಕಾಂಗ್ರೆಸ್ಗೆ 2ನೇ ಸ್ಥಾನ ಬಂದಿದೆ ಎಂಬ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿಕೆಗೆ ಸಚಿವ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಯಾರೋ ಗೌಡ ತನ್ನ ಹತ್ತಿರ 1,000 ಎಕರೆ ಇದೆ ಅಂತಾನೆ, ಅವನ ಮನೆಯಲ್ಲಿ ಕೆಲಸ ಮಾಡುವವನು ಗೌಡರದ್ದು, ತನ್ನದು ಸೇರಿ 1,001 ಎಕರೆ ಇದೆ ಅಂತ ಹೇಳ್ತಾನೆ. ಡಿಕೆಶಿ ಹೇಳುವುದು ಕೂಡ ಅದೇ ರೀತಿಯಾಗಿ ಇದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಡಿಕೆಶಿ 2ನೇ ಸ್ಥಾನ ಬಂದಿರುವ ಬಗ್ಗೆ ಹೇಳ್ತಾರೆ, ಆದರೆ ಬಿಜೆಪಿ 31,000 ಲೀಡ್ನಿಂದ ಗೆದ್ದಿರುವುದು ಹೇಳ್ತಿಲ್ಲ. ಅವರು 2ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ತಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅಧಿದೇವತೆ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಕುಟುಂಬ ಸಮೇತರಾಗಿ ಆಗಮಿಸಿ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಬಳಿಕ ಮಾತನಾಡಿದ ಅವರು, ಯಡಿಯೂರಪ್ಪ ಅವರನ್ನ ಕಟ್ಟಿ ಹಾಕೋಕೆ ಯಾರಿಂದಲೂ ಆಗೋಲ್ಲ ಅಂತ ಹೇಳಿದ್ರು. ಬೊಮ್ಮಾಯಿ ಸಿಎಂ ಆಗಿ ಕೇವಲ 2 ತಿಂಗಳಾಗಿದ್ದು ಅಷ್ಟೇ. ಹಾನಗಲ್ ಸೋಲಿನಿಂದ ಅವರ ವರ್ಚಸ್ಸಿಗೆ ಧಕ್ಕೆ ಆಗಿಲ್ಲ. ಸೋಲಿನ ಬಗ್ಗೆ ವಿಮರ್ಶೆ ಮಾಡಿಕೊಂಡು ಮುಂದೆ ಹೋಗ್ತೇವೆ. ಬೈ ಎಲೆಕ್ಷನ್ ಫಲಿತಾಂಶ ಚುನಾವಣೆಗೆ ದಿಕ್ಸೂಚಿ ಆಗಲ್ಲ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಸಕ್ಕರೆ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರ ಕತ್ತು ಕೊಯ್ಯುತ್ತಿದೆ ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಕಬ್ಬು ಪೂರೈಕೆ ಮಾಡಿದ 15 ದಿನದಲ್ಲಿ ಹಣ ನೀಡಬೇಕು, ಬಳಿಕ 15% ಬಡ್ಡಿಯನ್ನು ಸೇರಿಸಿ ಕೊಡಬೇಕು ಅನ್ನೋ ನಿಯಮ ಇದೆ. ಆದರೆ ಹೊಸ ಕಾಯ್ದೆಯಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ 60 ದಿನ ಅವಕಾಶ ಸಿಗುತ್ತೆ. ಇದು ನಿಜಕ್ಕೂ ಕಬ್ಬು ಬೆಳೆಗಾರರಿಗೆ ಮಾಡುವ ಅನ್ಯಾಯ. ಹೀಗಾಗಿ ಎಂಆರ್ಪಿ ಬದಲಿಸೋಕೆ ಆಗ್ರಹಿಸಿ ಇದೆ 5ರಂದು ಬೆಂಗಳೂರಿನಲ್ಲಿ ರ್ಯಾಲಿ ನಡೆಸುತ್ತೇವೆ ಅಂತ ದಾವಣಗೆರೆಯಲ್ಲಿ ಶಾಂತಕುಮಾರ್ ಹೇಳಿದ್ದಾರೆ.
ದಕ್ಷಿಣ ಕನ್ನಡದಲ್ಲಿ ಅನ್ಯ ಧರ್ಮದ ಯುವಕರು ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತಂದಿದ್ದಾರೆ. ಬಂಟ್ವಾಳ ತಾಲೂಕಿನ ಕಾರಿಂಜೇಶ್ವರ ದೇವಸ್ಥಾನದ ಒಳಗೆ ಪಾದರಕ್ಷೆ ಹಾಕಿಕೊಂಡು ಪ್ರವೇಶಿಸಿದ್ದು, ಪಾದರಕ್ಷೆ ಹಾಕಿಕೊಂಡು ದೇಗುಲಕ್ಕೆ ತೆರಳಿದ್ದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯುವಕರ ವಿಕೃತಿಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಖಂಡಿಸಿದ್ದಾರೆ. ಬೈ ಎಲೆಕ್ಷನ್ನಿಂದ ಜನ ಬದಲಾವಣೆ ಬಯಸಿರೋದು ಸಾಬೀತಾಗಿದೆ ಅಂತ ಹೇಳಿದ್ಯಾರು? ಉರುಳಿಬಿದ್ದ ಲಾರಿಯಿಂದ ಚಾಲಕ ಪಾರಾಗಿದ್ದು ಹೇಗೆ? ಜಾಗೃತಿ ಮೂಡಿಸಲು ಯತ್ನಿಸಿದ ಕೊಪ್ಪಳ ಡಿಸಿ ವಿಡಿಯೋ ವೈರಲ್ ಆಗಿದ್ದೇಕೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಪ್ಪಳ ಜಿಲ್ಲಾಧಿಕಾರಿ ನೀರಿಗೆ ಜಿಗಿದ ವಿಡಿಯೋ ವೈರಲ್ ಆಗಿದೆ. ಸಾಣಾಪುರ ಕೆರೆಯಲ್ಲಿ ಅವಘಡಗಳು ಹೆಚ್ಚಾಗ್ತಾ ಇರೋದ್ರಿಂದ ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್ ಲೈಫ್ ಜಾಕೆಟ್ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಯತ್ನಿಸಿದ್ದಾರೆ. ಆದರೆ ಸ್ವತಃ ತಾವೇ ಲೈಫ್ ಜಾಕೆಟ್ ಇಲ್ಲದೆ ನೀರಿಗೆ ಹಾರಿದ್ದು ಡಿಸಿಗೆ ಗಂಗಾವತಿ ತಾಲೂಕು ಪಂಚಾಯತ್ ಇಒ ಮೋಹನ್ ಸಾಥ್ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ರಸ್ತೆ ಕುಸಿದು ಬಿದ್ದಿದೆ. ಬೆಟ್ಟದಲ್ಲಿ ಸುಮಾರು 70 ಅಡಿಯಷ್ಟು ರಸ್ತೆ ಕುಸಿದಿದ್ದು ಆತಂಕ ಹೆಚ್ಚು ಮಾಡಿದೆ. ಅಕ್ಟೋಬರ್ 20ರಂದು ಸಹ ಮಳೆಗೆ ರಸ್ತೆ ಕುಸಿದಿತ್ತು. ಇದೀಗ ಸುಮಾರು 70 ಅಡಿಯಷ್ಟು ಭೂಮಿ ಕುಸಿದಿದೆ. ಹೀಗಾಗಿ ಆದಷ್ಟು ಬೇಗ ದುರಸ್ತಿ ಮಾಡದೆ ಹೋದರೆ ಮತ್ತಷ್ಟು ಕುಸಿಯಲಿದ್ದು ದೊಡ್ಡ ಕಂದಕ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ತುಮಕೂರಿನ ಗುಬ್ಬಿ ಪಟ್ಟಣದಲ್ಲಿ ಸರಣಿ ಕಳ್ಳತನ ನಡೆದಿದ್ದು, ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಂಜಿ ರಸ್ತೆಯಲ್ಲಿನ ಬೇಕರಿಯ ಬೀಗ ಮುರಿದ ಕಳ್ಳತನ ಮಾಡಿದ್ದು ಚಿಲ್ಲರೆ ಹಣವನ್ನು ದೋಚಿದ್ದಾರೆ. ಬಳಿಕ ಬಿಎಚ್ ರಸ್ತೆಯ ಬ್ರಾಹ್ಮಣರ ಬೀದಿಯ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದು ಜನರಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ. ಉತ್ತರ ಕನ್ನಡದ ಕುಮಟಾದಲ್ಲಿ ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಜಾನುವಾರು ರಕ್ಷಣೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಹೊಳೆಗದ್ದೆ ಟೋಲ್ ಗೇಟ್ ಬಳಿ 13 ಕೋಣ 9 ಎಮ್ಮೆಗಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಜಾನುವಾರು ಸಾಗಿಸ್ತಾ ಇದ್ದ 4ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಧಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. 7ನೇ ದಿನವಾದ ಇಂದು ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದಿದ್ದಾರೆ. ಇನ್ನು 3 ದಿನಗಳ ಕಾಲ ಮಾತ್ರ ಹಾಸನಾಂಬೆ ದೇಗುಲ ತೆರೆಯಲಿದೆ. ಹೀಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ದೇಗುಲಕ್ಕೆ ಭಕ್ತರು ಆಗಮಿಸುತ್ತಿದ್ದಾರೆ. ಕಬಿನಿ ಹಿನ್ನೀರಿನಲ್ಲಿ ಹುಲಿಯ ಬಿಂದಾಸ್ ಓಡಾಟ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 2 ಸಫಾರಿ ವಾಹನಗಳಿದ್ದು ಅಂಜದೆ ಓಡಾಡಿದ್ದು ಎಚ್ಡಿ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಸಫಾರಿಗೆ ತೆರಳಿದವರಿಗೆ ಹುಲಿಯ ದರ್ಶನವಾಗಿದೆ. ನೀರಿನ ಹೊಂಡದ ಬಳಿ ನಿಂತಿದ್ದ ಹುಲಿ ಸಫಾರಿ ವಾಹನ ಬಂದಾಗ ಕಾಡಿನ ಕಡೆ ಹೊರಟಿದೆ. ಆದರೆ ಒಂದು ಮರದ ಬಳಿ ಹೋಗಿ ಮತ್ತೆ ರಸ್ತೆಗೆ ಬಂದು ನಿಂತಿದ್ದು ಹುಲಿ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ.